ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಎಲ್ಲರೂ ನಮ್ಮನ್ನ ಇಷ್ಟ ಪಡಬೇಕು. ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರ ಮುಂದೆ ನಾವು ಚೆನ್ನಾಗಿ ಕಾಣಿಸ್ಕೊಬೇಕು, ಎಲ್ಲರೂ ನಮ್ಮನ್ನ ಇಷ್ಟ ಪಡ್ಬೇಕು ಅನ್ನೋದು ಎಲ್ಲರ ಮೈಂಡ್ ಅಲ್ಲಿ ಇರುತ್ತೆ. ಬಟ್ ಎಲ್ಲರೂ ನಮ್ಮನ್ನ ಇಷ್ಟ ಪಡ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು, ಅಥವಾ ಯಾವ ಟಿಪ್ಸ್ ಇಂಪಾರ್ಟೆಂಟ್ ಆಗತ್ತೆ, ಏನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಬೇಕಾಗತ್ತೆ, ಇದು ಮುಖ್ಯ ಇರುತ್ತೆ, ರೈಟ್? ಸೊ ಇವತ್ತಿನ ಕಂಟೆಂಟ್, ಇವತ್ತಿನ ಟಿಪ್ಸ್ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 34 ಕಂಪ್ಲೀಟ್ ಆಗಿ 35 ಆಗಲಿ, 35 ಕಂಪ್ಲೀಟ್ ಆಗಿ 40 ಹತ್ತಿರ ಹೋಗ್ಲಿ. ಸಪೋರ್ಟ್ ಮಾಡಿ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ಮೇಲೆ ಎಸ್ ನಿಜ ಪಾಯಿಂಟ್ಸ್ ಗಳು ಅನ್ಸಿದ್ರೆ ಅದನ್ನು ಕಮೆಂಟ್ ಮಾಡಿ ಅಂಡ್ ಒಂದು ಲೈಕ್ ಮಾಡಿ. ಫಸ್ಟ್ ಪಾಯಿಂಟ್ ಏನ್ ಗೊತ್ತಾ? ಬಾಡಿ ಫಿಟ್ನೆಸ್ ಆಗಿರ್ಬೇಕು ಸ್ನೇಹಿತರೆ. ನೋಡಿ, ನೀವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಆರೋಗ್ಯನ ಪಡ್ಕೊಳಕ್ಕಾಗಲ್ಲ, ಫಿಟ್ನೆಸ್ ನ ಪಡ್ಕೊಳಕ್ಕಾಗಲ್ಲ. ಆ ಫಿಟ್ನೆಸ್ ಬೇಕು ಅಂದ್ರೆ ಪರಿಶ್ರಮ ತುಂಬಾ ಇರ್ಬೇಕಾಗತ್ತೆ. ಯಾಕೆ ಫಿಟ್ನೆಸ್ ಬೇಕು ಅಂತ ಹೇಳಿದ್ರೆ, ನೀವು ಹೆಂಗಾಗಿ ಕಾಣಬೇಕು. ಎಲ್ಲರೂ ಕೂಡ ಹೆಲ್ದಿ ಇರ್ತಕ್ಕಂಥದ್ದನ್ನ, ಹೆಂಗಿರ್ತಕ್ಕಂಥ ಸ್ಟೈಲಿಶ್ ಆಗಿರ್ತಕ್ಕಂಥದ್ದನ್ನ ಇಷ್ಟಪಡ್ತಾರೆ. ಉದಾಹರಣೆಗೆ ಸಿನಿಮಾ ಸೆಲೆಬ್ರಿಟೀಸ್ ಅಂತ ಬಂದಾಗ, ಅಥವಾ ಜಿಮ್ ಬಾಡಿ ಇರ್ತಕ್ಕಂಥ ಬಂದಾಗ ನೋಡಿದ ತಕ್ಷಣ ವಾವ್ ಅನ್ನೋ ಒಂದು ಅಟ್ರಾಕ್ಷನ್ ಅವರಲ್ಲಿ ಇರುತ್ತೆ. ಬಿಕಾಸ್ ಬಾಡಿನ ಫಿಟ್ ಆಗಿಟ್ಟಿರ್ತಾರೆ, ಯಂಗ್ ಆಗಿಟ್ಟಿರ್ತಾರೆ. ಸೊ ಅವ್ರಂಗೆ ಚೆನ್ನಾಗಿ ಕಾಣ್ತಿರ್ತಾರೆ. ನಾವು ಚೆನ್ನಾಗಿ ಕಾಣ್ಬೇಕಂದ್ರೆ ನಮ್ಮ ಬಾಡಿನ ಫಿಟ್ ಆಗಿರ್ಬೇಕಾಗತ್ತೆ. ಬಾಡಿ ಫಿಟ್ ಇತ್ತು ಅಂತ ಹೇಳಿದ್ರೆ ನಾವು ಆಕ್ಟಿವ್ ಇರ್ತೀವಿ. ಆಕ್ಟಿವ್ ಇತ್ತು ಅಂತ ಹೇಳಿದ್ರೆ ಸೊ 100% ಅಲ್ಲಿ ಏಜ್ ಕಾಣೋದಿಲ್ಲ. ಒಂದು ಅಂಡ್ ಎರಡನೇದು ಏನು ಅಂತ ಹೇಳಿದ್ರೆ ಜನ ಇಷ್ಟ ಪಡ್ತಾರೆ. ಯಾಕಂದ್ರೆ ಎಲ್ಲಾರು ಇಷ್ಟ ಪಡೋದು ಗೆಲ್ಲೋ ಕುದುರೆನ ಹೊರತು ಕುಂಟು ಕುದುರೆನ ಯಾರು ಇಷ್ಟ ಪಡಲ್ಲ ಸ್ನೇಹಿತರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನ್ ಗೊತ್ತಾ? ನಿಮ್ಮ ಬಾಡಿ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಾಡಿ ಲ್ಯಾಂಗ್ವೇಜ್ ತುಂಬಾ ಮುಖ್ಯ ಇರುತ್ತೆ. ನೀವು ನಿಮ್ಮ ಬಾಡಿ ಲ್ಯಾಂಗ್ವೇಜ್, ದೇಹದ ಭಾಷೆ ಅಂತ ಹೇಳ್ತೀವಿ. ದೇಹಕ್ಕೂ ಒಂದು ಭಾಷೆ ಇದೆ. ಅದ್ರ ಮೇಲೆ ತುಂಬಾ ಸೋಮಾರಿ ಇರ್ತಕ್ಕಂಥವನು ಆಲ್ವೇಸ್ ಮಲಗಿರ್ತಾನೆ ಅಂಡ್ ಆಕ್ಟಿವ್ ಇರಲ್ಲ ಬಾಡಿ. ಅಂಡ್ ಅವನ ಬಾಡಿ ಲೈಕ್ ಒಂದು ವಾಕ್ ಸ್ಟೈಲ್ ಮಾಡ್ಬೇಕಾದ್ರೆ ಹೆಂಗೋ ಒಂದು ವಿಚಿತ್ರವಾಗಿ, ಯಾರಿಗೂ ಇಷ್ಟ ಆಗದಿರತಕ್ಕಂಥ ವಾಕಿಂಗ್ ಸ್ಟೈಲ್, ಕುತ್ಕೊಳ್ಬೇಕಾದ್ರೆ ಹೆಂಗೋ ಒಂದು ಕಲ್ಚರ್ ಇಲ್ದಿರ ಕುತ್ಕೊಳ್ಳುವಂಥದ್ದು, ನಿಂತ್ಕೊಳ್ಳುವಂಥದ್ದು, ಮಾತಾಡುವಂಥದ್ದು, ಬೆಂಡ್ ಆಗುವಂತ, ಇದೆಲ್ಲ ಒಂದು ಸ್ಟೈಲಿಶ್ ಲುಕ್ ಇರಬೇಕು. ಅವಾಗ ಎಲ್ಲ ಇಷ್ಟ ಪಡ್ತಾರೆ. ಆ ಬಾಡಿ ಲ್ಯಾಂಗ್ವೇಜ್ ನ ಬೆಳೆಸ್ಕೋಬೇಕಾಗತ್ತೆ. ಎಲ್ಲರೂ ಇಷ್ಟ ಪಡೋದೇ ಅದನ್ನಲ್ಲ. ಈಗ ನಾವು ಸೆಲೆಬ್ರಿಟಿ ಇಷ್ಟ ಪಡ್ತೀವಿ. ಯಾಕೆ? ಅವ್ರ ಬಾಡಿ ಫಿಟ್ ಆಗಿರುತ್ತೆ, ಬಾಡಿ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅವ್ರ ಬಾಡಿ ಒಂದು ಆ ಎಕ್ಸ್ಪ್ರೆಷನ್, ಅದು ಒಂದು ಭಾಷೆ, ಅದು ಮಾತಾಡ್ತಿರತ್ತೆ. ಆ ಒಂದು ಕೈ, ಆ ಒಂದು ಕಾಲು, ವಾಕ್, ಇದೆಲ್ಲ ಒಂದು ಅಟ್ರಾಕ್ಟ್ ಮಾಡುವಂಥದ್ದು. ಕರೆಕ್ಟ್. ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಾ? ಡ್ರೆಸ್ಸಿಂಗ್ ಸೆನ್ಸ್. ಇದು ಮುಖ್ಯ ಆಗತ್ತೆ. ನೀವೇನ್ ಡ್ರೆಸ್ ವಿಯರ್ ಮಾಡ್ತೀರಲ್ಲ, ಹೊಸದ್ ಹಾಕ್ಬೇಕು ಅಂತಲ್ಲ, ಬಟ್ ಹಾಕಿರೋ ಡ್ರೆಸ್ ನೀಟ್ ಆಗಿ, ನಿಮ್ದೇನ್ ಸ್ಲಿಮ್ ಆಗಿ ಫಿಟ್ ಆಗಿ ಚೆನ್ನಾಗಿದ್ದೀರಾ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಒಟ್ಟಿಗೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಇಷ್ಟಪಡ್ತಾರೆ ಜನ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಎಲ್ಲ ಹೀರೋಯಿನ್ಸ್ ಇಷ್ಟಪಡ್ತಾರೆ? ಅವ್ರು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಇನ್ನು ಹೆಂಗಾಗಿರ್ಬೇಕು, ಆಕ್ಟ್ ಮಾಡ್ಬೇಕು, ಇನ್ನು ಹೆಂಗಾಗಿ ಇನ್ನು ಆಕ್ಟಿವಿಟಿ ಮಾಡ್ತಿರ್ಬೇಕು ಅಂಡ್ ಆಕ್ಟಿವ್ ಆಗಿರ್ಬೇಕು ಅನ್ನೋದು ಇಷ್ಟಪಡ್ತಿರ್ತಾರೆ. ಒಂದು ನಾವೆಲ್ಲೋ ಶಾಪಿಗೆ ಹೋದಾಗ, ಫ್ರೂಟ್ಸ್ ಅಂಗಡಿಗೆ ಹೋದಾಗ, ವೆಜಿಟೇಬಲ್ ಮಾರ್ಕೆಟಿಗೆ ಹೋದಾಗ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡ್ತೀವಿ. ಆಸ್ ಇಟ್ ಇಸ್ ಹಂಗೇನೆ ನಾವ್ ಯಾರೋ ನಮ್ಮ ಮಧ್ಯೆ ಯಾರೋ ಒಬ್ಬ ಭಿಕ್ಷೆ ಬೇಡೋನ್ ಬಂದಾಗ ನಾವ್ ಅವ್ರನ್ನ ಕೇವಲ ನೋಡ್ತೀವಿ. ಬಿಕಾಸ್ ಅವನು ಮನುಷ್ಯನೇ, ಒಳ್ಳೆ ಡ್ರೆಸ್ ಹಾಕಿರಲ್ಲ, ನೀಟಾಗಿ ಸ್ನಾನ ಮಾಡಿರಲ್ಲ, ಗಡ್ಡ ಕ್ಲೀನ್ ಮಾಡಿರಲ್ಲ, ಹೆಂಗೋ ಇರ್ತಾರೆ ಅಂತೇಳಿ ಇಷ್ಟ ಪಡಲ್ಲ, ಅವ್ರನ್ನ ಹತ್ರನ ಸೇರ್ಸಲ್ಲ. ಅದೇ ತುಂಬಾ ಬ್ಯೂಟಿಫುಲ್ ಆಗಿರೋರಿದ್ರೆ ಅಟ್ಲೀಸ್ಟ್ ಮಾತಾಡ್ತೀವಿ ನಿಂತ್ಕೊಂಡು. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಜಗತ್ತು ಪ್ರಪಂಚ ಇಷ್ಟ ಪಡೋದೇ ನೀಟ್ ಆಗಿರ್ತಕ್ಕಂಥದ್ದು. ಎಲ್ಲಾ ರೀತಿಯಿಂದ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, ಅಂಡ್ ನೀವು ಕ್ಲೀನ್ ಆಗಿರ್ತಕ್ಕಂಥದ್ದಾಗಿರ್ಬೋದು. ಸೊ ಅದಾದ್ಮೇಲೆ ನೇಲ್ ಎಲ್ಲಾನು ಕೂಡ ಕ್ಲೀನ್ ಆಗಿದ್ದಾಗ ಎಲ್ಲರೂ ಇಷ್ಟ ಪಡ್ತಾರೆ. ಮಾತಾಡುವಂತ ಮಾತಲ್ಲೂ ಕೂಡ ಅಷ್ಟೇನೆ, ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ, ಪದಗಳನ್ನು ಬಳಸ್ತೀರಿ, ಎಲ್ಲಿ ಹೆಂಗ್ ಮಾತಾಡ್ತಿದ್ದೀರಿ, ಇದೆಲ್ಲಾನು ಕೌಂಟ್ ಆಗತ್ತೆ. ಅದಕ್ಕೇನೆ ಎಲ್ಲಾರು ನಿಮ್ಮನ್ನ ಇಷ್ಟ ಪಡ್ಬೇಕು ಅಂದ್ರೆ ಇವೆಲ್ಲಾ ಕ್ವಾಲಿಟೀಸ್ ಅನ್ನ ಬಿಲ್ಡ್ ಮಾಡ್ತಾ ಹೋಗ್ಬೇಕು. ಅದು ನಾಳೆ ಮಾಡ್ಬೇಕು ಅಂತ ಇಟ್ಕೋಬೇಡಿ, ಇವತ್ತಿಂದ ಶುರು ಮಾಡಿ. ಎಲ್ಲರೂ ಕೂಡ ನಿಮ್ಮನ್ನ ಇಷ್ಟ ಪಡ್ತಾ ಬರ್ತಾರೆ ಅಂಡ್ ಒಳ್ಳೇದಾಗತ್ತೆ ಫೈನಲಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ ಸ್ಮಾಲ್ ಒಂದು ಲೈಕ್ ಮಾಡಿ, ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.